ದಾವಣಗೆರೆ ಮತದಾರರು ಯಾವ ರೀತಿ ನಿರ್ಧಾರ ತಗೊಳ್ತಾರೆ ಅಂತಂದು ಇಡೀ ರಾಜ್ಯ ಇವತ್ತು ಕಾದು ಕೂತು 30,000 ಮುಸ್ಲಿಮ್ಸು ಕಾಂಗ್ರೆಸ್ಸಿಗೆ ವೋಟ್ ಹಾಕಲ್ಲ, ಪಕ್ಕ ವೋಟ್ ಹಾಕಲ್ಲ. ಆಗರ್ಭ ಶ್ರೀಮಂತರು ವರ್ಸಸ್ ಒಬ್ಬ ಬಡವ. ಇಡೀ ಸರ್ಕಾರದ ವ್ಯವಸ್ಥೆ ಒಬ್ಬ ಆಗರ್ಭ ಶ್ರೀಮಂತನ ಗೆಲ್ಲಿಸ್ಕೋಬೇಕಂತ ಬಂದದ್ದು. ನೀವು ಬೂತಿಗೆ ಒಬ್ಬೊಬ್ಬರು ಮಿನಿಸ್ಟರ್ ಬಂದಿದ್ದಾರೆ ಎಲೆಕ್ಷನ್ ಮಾಡೋದು. ಇವಾಗ ನಾವು ಅವ್ರನ್ನ ಸೋಲಿಸ್ಬೇಕಂತಂದರೆ ಹಣದಿಂದ ಸೋಲ್ಸೋಕ್ಕಾಗಲ್ಲ. ಜನಗಳ ಮನಸ್ಸನ್ನು ಪರಿವರ್ತನೆ ಮಾಡಿ ಬದಲಾಯಿಸಿ ಮಾತ್ರ ನಾವು ಅವ್ರನ್ನ ಸೋಲಿಸ್ಬೋದು. ನಿಮ್ಮ ಅಹಿಂದಕ್ಕೂ ಸಿದ್ದರಾಮಯ್ಯನವರ ಅಹಿಂದಕ್ಕೂ ಏನು ವ್ಯತ್ಯಾಸ? ನಮ್ಮದು ಮಾನವೀಯತೆ ಇರುವ ಅಹಿಂದ, ಬಡವರು ಪಾಲಿರುವಂಥ ಒಂದು ಅಹಿಂದ. ಕಳೆದ ಒಂದು 3 ವರ್ಷದಿಂದ ಅವರು ಅಹಿಂದ ಮರೆತು ಬಿಟ್ಟಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಅದೇ ಏರಿಯಾಕ್ಕೆ MP ಆದಾಗಿಂದ ಹೆಸರಿ ಹೋಗ್ಯಾರ ಅಂತ ಆ ಜಾಗದಲ್ಲಿ ಹೋಗಿ ರಿಪೋರ್ಟ್ ಟಗರು ವರ್ಸಸ್ ಟಗರು ಅಂತ ಹೇಳಿ ಈ ಸಿದ್ದರಾಮಯ್ಯನವರಿಗೆ ಸವಾಲು ಎಸಿತಾ ಇದ್ದೀರಾ? ಬಂದಿದ್ದೀನಿ. ಇಲ್ಲಿ ಟಗರು ಇಲ್ಲ, ಗೂಳಿ ಇಲ್ಲ, ಎಂಥದ್ದು ಇಲ್ಲ. ಆಗರ್ಭ ಶ್ರೀಮಂತರು ವರ್ಸಸ್ ಒಬ್ಬ ಬಡವ. ಇದು ದುಡ್ಡು ಕೊಟ್ಟು ತಂದಿರೋ ಜನ ಅಲ್ಲಿದ್ದು. ಈ ಬಿಸಿಲಲ್ಲಿ ಯಾರು ನಡೀತಾರ? ಒಂದ್ ಕಡೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮೊನ್ನೆ ಹೇಳಿದ್ರು ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ. ಯುವಕ ಅಂತಂದ್ರೆ ಮುದ್ದಾಗಿ ಬೆಳೆಸಿರುವಂತ ಅವ್ರ ಮಗ ಮಾತ್ರ ಯುವಕ, ಆಯ್ತಾ? ಬೇರೆಯವ್ರು ಇಲ್ಲ ಅಂತ ಇಲ್ಲ, ಬೇರೆ ಯುವಕರಿಲ್ಲ ದಾವಣಗೆರೆಗೆ. ಸಮರ್ಥ ಇರೋ ಯುವಕರಿಲ್ವ ದಾವಣಗೆರೆಗೆ? ಸಾದಿಕ್ ಪೈಲ್ವಾನ್ ಅವರು ಆ ಕಡೆ ಹೋಗಿದ್ರು, ಈಗ ಕಬಾಬ್ ತಿನ್ಸಿ ಮತ್ತೆ ಒಳಗೆ ಕರ್ಕೊಂಡ್ರು. ಈ ಸರಿ 30,000 ಮುಸ್ಲಿಮ್ಸು ಕಾಂಗ್ರೆಸ್ಸಿಗೆ ವೋಟ್ ಹಾಕಲ್ಲ, ಪಕ್ಕ ವೋಟ್ ಹಾಕಲ್ಲ. ಸಿದ್ದರಾಮಯ್ಯ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. 3ನೇ ಸಂಖ್ಯೆ. ಈ ಸರಿ ಕಾಂಗ್ರೆಸ್ ಸ್ಥಾನ 3ನೇ ಸ್ಥಾನ. ದಾವಣಗೆರೆ ಮತದಾರರು ಯಾವ ರೀತಿ ನಿರ್ಧಾರ ತಗೊಂತಾರಂತಂದು ಇಡೀ ರಾಜ್ಯ ಇವತ್ತು ಕಾದು ಕೂತಿದೆ. ಇದು ಟೆಸ್ಟ್. ಇದು ಮಾನ ಮರ್ಯಾದೆ ಐತಾ ಇಲ್ಲ ಅಂತಂದು ಅಲ್ಲಿ ನಾ ಕಮೆಂಟಲ್ಲಿ ನೋಡಿರೋದು. ಅದರಲ್ಲೂ ಮುಸ್ಲಿಂ ಜನಾಂಗ ಕೇಳಿದ್ದಾರೆ ಆ ಥರ. ನಿಮಗೆ ಮರ್ಯಾದೆ ಪ್ರಶ್ನೆ ಇದೆ, ಸ್ವಾಭಿಮಾನದ ಪ್ರಶ್ನೆ ಇದೆ. ದಾವಣಗೆರೆ ಜನತೆ ಕೇಳಿ ಇಷ್ಟಪಡ್ತೀನಿ ನಿಮಗೆ, ನೀವು ಈ ಬಾರಿ ಗಟ್ಟಿ ನಿರ್ಧಾರ ತಗೊಂಡು ಒಬ್ಬ ಬಡವನ್ನ ಗೆಲ್ಲಿಸಿದ್ರಿ ಅಂತಂದರೆ ಈ ಒಂದು ಎಲೆಕ್ಷನ್ನಲ್ಲಿ ದಾವಣಗೆರೆ ಜನತೆ ಇವತ್ತು ಸಂವಿಧಾನ ಉಳಿಸೋ ಕೆಲಸ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನಿಮಗೆಲ್ಲ ಹೇಳೋದು, ದಯವಿಟ್ಟು ಸಂವಿಧಾನ ಉಳಿಸಿ, ಪ್ರಜಾಪ್ರಭುತ್ವ ಉಳಿಸಿ. ನಮಸ್ಕಾರ ಸ್ನೇಹಿತರೆ, ವಿಚಾರ ಕ್ರಾಂತಿ ವಾಹಿನಿಗೆ ಸ್ವಾಗತ. ನಾನು ಹರೀಶ್. ದಾವಣಗೆರೆ ಉಪಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ಸಿನ ಭದ್ರಕೋಟೆ ಆದಂಥ ದಾವಣಗೆರೆ ಈಗ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಇದ್ರ ನಡುವೆ ದಾವಣಗೆರೆಯಲ್ಲಿ ವಿನಯ್ ಕುಮಾರ್ ಅವರು ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಜನರ ಪ್ರತಿಕ್ರಿಯೆ ಹೇಗಿದೆ, ಹಾಗೆ ಜನರು ಯಾವ ರೀತಿಯಾಗಿ ಬೆಂಬಲ ನೀಡ್ತಾ ಇದ್ದಾರೆ ಅಂತ ಹೇಳಿ ವಿನಯ್ ಕುಮಾರ್ ಅವ್ರನ್ನೇ ಕೇಳೋಣ. ಬನ್ನಿ ಸ್ನೇಹಿತರೆ. ನಮಸ್ಕಾರ ಸರ್, ಈ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಾ. ಹಳ್ಳಿಗಳಲ್ಲಿ ಈಗಾಗಲೇ 2-3 ಹಳ್ಳಿಗಳನ್ನು ತಿರುಗಾಡಿದ್ರಿ. 4 ಹಳ್ಳಿಗಳಾದವು. ನೀವು ಒಬ್ಬ ಶಿಕ್ಷಕರಾಗಿ, ಮಾರ್ಗದರ್ಶಕರಾಗಿ ಹಲವಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡ್ತಾ ಇದ್ರಿ. ಇಂಥ ಒಂದು ಸುಡ ಬಿಸಿಲಲ್ಲಿ ಈ ರೀತಿಯಾಗಿ ಪಾದಯಾತ್ರೆ ಮಾಡಿಕೊಂಡು ಜನರನ್ನ ನೀವು ತಲುಪೋ ಅವಶ್ಯಕತೆ ಇತ್ತಾ? ಇದು ದಾವಣಗೆರೆ ದಕ್ಷಿಣ ಕ್ಷೇತ್ರ ಬಲಾಢ್ಯರ ಕೈಯಲ್ಲಿ ಕಪಿಮುಷ್ಟಿನಲ್ಲಿರುವಂಥ ಕ್ಷೇತ್ರ. ನೀವು ಬೂತಿಗೆ ಒಬ್ಬೊಬ್ಬರು ಮಿನಿಸ್ಟರ್ ಬಂದಿದ್ದಾರೆ ಎಲೆಕ್ಷನ್ ಮಾಡೋದಕ್ಕೆ. 135 MLAಗಳು ಇವತ್ತು ದಾವಣಗೆರೆಯಲ್ಲಿ ಬಿಡಾರ ಬಿಟ್ಟಿದ್ದಾರೆ. ನೀವು ದಾವಣಗೆರೆಗೆ ಹೋದ್ರೆ ಬರೀ ರೆಡ್ ಕಾರ್, ಇನ್ನೋವಾ ಕಾರ್ಗಳು ಸುತ್ತದವು. ಅಂದರೆ ಇಡೀ ಸರ್ಕಾರದ ವ್ಯವಸ್ಥೆ ಒಬ್ಬ ಆಗರ್ಭ ಶ್ರೀಮಂತನ ಗೆಲ್ಲಿಸ್ಕೋಬೇಕಂತ ಬಂದದ್ದು, ಇನ್ನೊಬ್ಬ ಬಡವನ್ನ ಸೋಲಿಸ್ಬೇಕಂತ ಬಂದದ್ದು. ಅದು ST ಸಮಾಜಕ್ಕೆ ಸೇರಿದಂಥ ಒಬ್ಬ ಬಡ ಯುವಕ ಶ್ರೀನಿವಾಸ ದಾಸ್ಕರಿಯಪ್ಪನವ್ರನ್ನ ಸೋಲಿಸ್ಬೇಕು, ಒಬ್ಬ ಆಗರ್ಭ ಶ್ರೀಮಂತ ಶಾಮನೂರು ಕುಡಿ ಸಮರ್ಥನ ಗೆಲ್ಲಿಸ್ಬೇಕಂತ ಬಂದದ್ದು. ಇವಾಗ ನಾವು ಅವ್ರನ್ನ ಸೋಲಿಸ್ಬೇಕಂತಂದರೆ ನಾವು ದುಡ್ಡಿಂದ ಸೋಲ್ಸೋಕ್ಕಾಗಲ್ಲ, ಹಣದಿಂದ ಸೋಲ್ಸೋಕ್ಕಾಗಲ್ಲ. ಜನಗಳ ಮನಸ್ಸನ್ನು ಪರಿವರ್ತನೆ ಮಾಡಿ ಬದಲಾಯಿಸಿ ಮಾತ್ರ ನಾವು ಅವ್ರನ್ನ ಸೋಲಿಸ್ಬೋದು. ಈಗ ಜನಗಳನ್ನು ಮನಸ್ಸು ಬದಲಾಯಿಸ್ಬೇಕಂದ್ರೆ ಬರೀ ಸ್ಪೀಚಿಂದ ಆಗಲ್ಲ. ನಾವು ಬೀದಿಗಿಳಿದು ಹೋರಾಟ ಮಾಡಬೇಕು, ರೋಡಿಗಿಳಿದು ಅವ್ರ ಹತ್ರ ಇಂಡಿವಿಜುವಲ್ ಮನೆಗೆ ಹೋಗಿ ಅವ್ರನ್ನ ನಿಲ್ಲಿಸಿ ಮಾತಾಡಿಸಿ ಪರಿವರ್ತನೆ ಮಾಡಿಸ್ಬೇಕಾಗುತ್ತೆ. ನಮ್ಮೂರಿಗೆ ನಡ್ಕೊಂಬಂದಾರಂದರೆ ಜನಗಳು ನಂಬ್ತಾರೆ, ಜನಗಳಿಗೆ ವಿಶ್ವಾಸ ಬರ್ತದೆ, ಆಮೇಲೆ ಆತ್ಮೀಯತೆ ಬೆಳೀತದೆ. ಹೀಗಾಗಿ MP ಎಲೆಕ್ಷನಲ್ಲಿ ಪಾದಯಾತ್ರೆ ಮಾಡಿದ್ದೆ. ಈಗ MP ಎಲೆಕ್ಷನಲ್ಲಿ ನಿಮಗೆ ಈಗ ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟಿರಲಿಲ್ಲ, ಸ್ವತಂತ್ರವಾಗಿ ನಿಂತು ನೀವು ಸುಮಾರು 43,000 ಓಟನ್ನು ತಗೊಂಡ್ರಿ. 43,000 ಓಟ್ಗಳನ್ನು ನೀವು ತಗೊಂಡ್ರಿ. ಮತ್ತೆ ಈಗ BJPಯಿಂದ ಟಿಕೆಟ್ ಕೇಳಿದ್ರಿ. ಇದ್ರ ನೋಡಿ BJPಯಿಂದ ಟಿಕೆಟ್ ಕೊಡಲಿಲ್ಲ. ಕೆಲವೊಬ್ರು ಈಗ ಯಾವುದೇ ಪಕ್ಷದಲ್ಲಾಗಲಿ ಟಿಕೆಟ್ ಕೊಡಲಿಲ್ಲ ಅಂದರೆ ಅಸಮಾಧಾನವನ್ನು ಹೊರಗಾಕ್ತಾರೆ. ಆದರೆ ನೀವು ಆ ಅಸಮಾಧಾನವನ್ನು ಹೊರಗಾಕಿ ಈ ಒಂದು BJP ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಇದ್ರ ಹಿಂದಿನ ನನಗೆ ಅಸಮಾಧಾನನೇ ಆಗಿಲ್ಲ ನನಗೆ. ಯಾಕೆ ನಾನು ಮೊದಲು ಟಿಕೆಟ್ ಕೇಳಿರಲಿಲ್ಲ, ಹೇಳಿದ್ದೆ ಟಿಕೆಟ್ ಕೊಟ್ಟರೆ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಲಾಬಿ ಮಾಡೋದು, ಡೆಲ್ಲಿಗೆ ಹೋಗೋದು ಕೇಳಿರಲಿಲ್ಲ. ಸಿಕ್ಕರೆ ಮಾಡೋಣ. ನಾನು ಅಲ್ಲಿ ಸ್ವತಂತ್ರವಾಗಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರಲ್ಲ, ಬಟ್ ಇಲ್ಲಿ ಆ ರೀತಿಯಾಗಿ ಆಗ್ತಿತ್ತ ಅಂತ ನಾವು ಅಂದ್ಕೊಂಡಿದ್ವಿ. ಇಲ್ಲ. ಈಗ BJP ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ, ಅಹಿಂದ ಕ್ಯಾಂಡಿಡೇಟು, ಬಡ ಅಭ್ಯರ್ಥಿ, ಸಾಮಾನ್ಯ ಕಾರ್ಯಕರ್ತ. ಅವ್ರನ್ನ ಗೆಲ್ಲಿಸ್ಕೊಂಡ್ರೆ ಪುಣ್ಯ ಬರ್ತದೆ. ಗೆಲ್ಲಿಸ್ಕೊಂಡ್ರೆ ಬಲಾಢ್ಯರ ವಿರುದ್ಧ ಅವ್ರನ್ನ ಗೆಲ್ಲಿಸ್ಕೊಂಡ್ರೆ ಒಂದು ರೀತಿ ಈಗ ಅಹಿಂದ ಅಂತ ಹೇಳಿ ಹೋಗುತ್ತೆ. ಸಿದ್ದರಾಮಯ್ಯ ಅವರು ಕೂಡ ಈಗ ಅಹಿಂದ ಅಂತ ಹೇಳಿ ಬಂದಿದ್ರು. ಈಗ ನೀವು ಕೂಡ ಅಹಿಂದ ಅಂತ ಹೊರಟಿದ್ದೀರಾ. ನಿಮ್ಮ ಅಹಿಂದಕ್ಕೂ ಸಿದ್ದರಾಮಯ್ಯನವರ ಅಹಿಂದಕ್ಕೂ ಏನು ವ್ಯತ್ಯಾಸ?
ಅಹಿಂದ ಬೆಳೆಸಿದ್ದು ಅವರೇ, ಒಂದು ಶಕ್ತಿ ಕೊಟ್ಟಿದ್ದು ಸಿದ್ದರಾಮಯ್ಯನವರು. ಆದರೆ ಕಳೆದ ಒಂದು 3 ವರ್ಷದಿಂದ ಅವರು ಅಹಿಂದ ಮರೆತು ಬಿಟ್ಟಿದ್ದಾರೆ. ಬಲಾಢ್ಯರ ಕೈಯಲ್ಲಿ ಬಂದ್ಬಿಟ್ಟಿದ್ದಾರೆ ಈಗ. ಬಲಾಢ್ಯರ ಕೈಯಲ್ಲಿ ಅಂದರೆ ಶಾಮನೂರವ್ರ ಮನೆಗೆ ಹೋಗ್ತಾರೆ. ಶಾಮನೂರವ್ರ ಮನೆಗೆ ಊಟಕ್ಕೆ, ಫ್ರೆಶ್ ಆಗೋದಕ್ಕೆ, ಆಯ್ತಾ, ಅಹಿಂದ ಮರೆತು ಈಗ ಕಾಂಗ್ರೆಸ್ನವರು ಅದಕ್ಕೆ ಅವ್ರ ಮನೆಗೆ ಹೋಗ್ಬೋದು. ಈಗ ಅವರು ಕಾಂಗ್ರೆಸ್ನವರು, ಹಾಗಾಗಿ ಅವ್ರ ಮನೆಗೆ ಹೋಗ್ತಾರೆ. ಕಾಂಗ್ರೆಸ್ನವ್ರು ಅಂದರೆ ಸರ್ಕಿಟ್ ಹೌಸ್ ಇರ್ತೈತೆ. ಅವರು ಕಾಂಗ್ರೆಸ್ ರಾಜ್ಯದ ಮುಖ್ಯಮಂತ್ರಿ. ಸರ್ಕಿಟ್ ಹೌಸಲ್ಲಿ ಕುತ್ಕೊಂಡು ಅಲ್ಲಿ ಕರೆಸ್ಕೋಬೇಕು ಎಲ್ಲರೂ, ಆಯಿತಾ. ಹಾಗಾಗಿ ನಮ್ಮದು ಮಾನವೀಯತೆ ಇರುವ ಅಹಿಂದ, ಬಡವರು ಪರ ಇರುವಂಥ ಒಂದು ಅಹಿಂದ. ಅಂದ್ರೆ ಸಿದ್ದರಾಮಯ್ಯನವ್ರದ್ದು ಇಷ್ಟು ದಿನ ಈಗ ಬಡವರ ಪರವಾಗಿ ಇತ್ತು. ಅವ್ರು ಬಡವರ ಪರ, ದೀನದಲಿತರ ಪರ ಇದ್ರು, ಇಲ್ಲ ಅಂತ ಹೇಳ್ತಿಲ್ಲ. ಮೊದಲನೇ ಟರ್ಮಲ್ಲಿ ಪಾಪ ಬಡವರು ಏನೇನು ಮಾಡ್ಬೇಕೆಲ್ಲ ಮಾಡಿದ್ರು, ಅಹಿಂದಕ್ಕೆ ಏನೇನು ಮಾಡ್ಬೇಕೆಲ್ಲ ಮಾಡಿದ್ರು. ಆದರೆ ಈಗ 2ನೇ ಟರ್ಮಲ್ಲಿ ಏನಿದೆಯಲ್ಲ, ಅವರು ಹಲವಾರು ನಿರ್ಧಾರ, ಜಾತಿ ಗಣತಿನ ಕಸದ ಬುಟ್ಟಿಗೆ ಎಸ್ತಿದ್ದಿರ್ಬೋದು, ಒಳ ಮೀಸಲಾತಿ ಜಾರಿ ಮಾಡದೇ ಇರ್ಬೋದು. ಸರ್ ಬರ್ರಿ, ಈಗ ಹಲವಾರು ವರದಿಗಳನ್ನ ಈಗ ಅವರು ಆಯೋಗಗಳನ್ನು ಮಾಡಿದ್ರು, ಎಲ್ಲ ಕಸದ ಬುಟ್ಟಿ ಹೋಗ್ಯಾವ. ಈಗ 1000 ಕೋಟಿ ಈಗ ಹಾಕಿದ್ರಲ್ಲ ಸರ್, ಅದಕ್ಕೆ ಈಗ 1000 ಕೋಟಿ ಅದಕ್ಕೆ ಮೀಸಲಿಟ್ಟಿದ್ರು ಸರ್ವೆಯನ್ನು ಮಾಡಲಿಕ್ಕೆ. ಈಗ ಅದೆಲ್ಲ ಏನಾಯ್ತು ಅಂತ ಹೇಳಿ ಅವೆಲ್ಲ ಕಸದ ಬುಟ್ಟಿ ಹೋಗಿದ್ದಾವೆ. ಅವೆಲ್ಲ ಏನಪ್ಪ ಅಂತಂದರೆ ಕಣ್ಣು ಒರೆಸುವ ತಂತ್ರ ಅಂತಂದ್ಬಿಟ್ಟು ಸುಮ್ಮನೆ ಹಿಂಗೆ ಮಾಡಿದ್ದೀವಿ ಅಂತ ಹೇಳೋದು, ಆಮೇಲೆ ಅದ್ರ ಬಗ್ಗೆ ಒಂದು ಕಾಳಜಿ ಇಲ್ಲದೇ ಇರೋಂಥದ್ದು. ಈ ಒಂದು ದಾವಣಗೆರೆ ಕ್ಷೇತ್ರ 85ರಿಂದ 90% ಅಹಿಂದ ಕ್ಷೇತ್ರ ಐತೆ, ಆಯಿತಾ. ಇಲ್ಲಿ ಅವ್ರಿಗೆ ಆ ಕಡೆ ಯಾರಿಗೆ ಟಿಕೆಟ್ ಕೊಟ್ಟಾರಂತ ಗೊತ್ತು ನಿಮ್ಗೆ. ಈಗ ಮುಸಲ್ಮಾನರಿಗೆ ಈಗ ಬೇಸರ ಇತ್ತು ಒಂದು ಕಡೆ, ಆದರೆ ನಿನ್ನೆ ಅಕ್ಕಮಹಾದೇವಿ ಒಂದು ಹಾಲ್ನಲ್ಲಿ ಮತ್ತೆ ಈಗ ನಿನ್ನೆ ಒಂದು ಕಾರ್ಯಕ್ರಮ ಮಾಡಿದ್ರು, ನಿಮಗೆ ಗೊತ್ತಿರ್ಬೋದು. ರಾತ್ರಿ ಮಳೆ ಬಂದರೂ ಕೂಡ ಅಲ್ಲಿ ಈಗ ಮೊಹಬ್ಬತ್ಗೆ ದುಕಾನ್ ಅಂತಂದು ಹೇಳಿ, ನಮ್ಮ ಒಳಗೆ ಬನ್ನಿ ಅಂತಂದು ಹೇಳಿ ಉರ್ದು ಭಾಷೆಯಲ್ಲೇ ಸಮರ್ಥ ಅವರು ಮಾತನಾಡಿದರು, ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರು ಮಾತಾಡಿದರು. ಮಳೆ ನಡುವೆ ಮುಸ್ಲಿಮರು ಒಂದು ಚೇರನ್ನು ಕೂತ್ಕೊಂಡಿರತಕ್ಕಂಥ ಚೇರನ್ನು ತಲೆ ಮೇಲೆ ಇಟ್ಕೊಂಡು ಭಾಷಣ. ಡ್ರಾಮಾ ಕಂಪ್ನಿ ಅದು, ಅಲ್ಲಿದ್ದಷ್ಟು ಡ್ರಾಮಾ ಕಂಪ್ನಿ ಅದು. ಜನಗಳು ಓಟ್ ಬೇಕು ಅಂತ ಅಂದಾಗ ಏನು ಬೇಕಿರೋ ಡ್ರಾಮಾ ಮಾಡ್ತಾರೆ. ಬೇರೆ ಟೈಮಲ್ಲಿ ಹೋಗಿ ಪ್ರಭಾ ಮಲ್ಲಿಕಾರ್ಜುನ್ ಅದೇ ಏರಿಯಾ ಕೆಂಪಿ ಆದಾಗಿಂದ ಹೆಸರಿ ಹೋಗ್ಯಾರ ಅಂತಂದು ಆ ಜಾಗದಲ್ಲಿ ಹೋಗಿ ರಿಪೋರ್ಟ್. ಅಲ್ಲ, ನಾವು ಸರ್ವೆ ಮಾಡಿದಾಗ ಆ ಪ್ರತಿಕ್ರಿಯೆಗಳು ಬಂದಿದ್ದಾವೆ, ಇಲ್ಲ ಅಂತ ಅಲ್ಲ. ಆದರೂ ಕೂಡ ಅವರು ಬಂದಿಲ್ಲ. ಇಲ್ಲ, ಜನ ಸಿದ್ದರಾಮಯ್ಯ ನೋಡಕ್ಕೆ ಬಂದಿರ್ತಾರೆ ಅಷ್ಟೇ, ಅಲ್ಲಿ ಓಟ್ ಹಾಕಕ್ಕಲ್ಲ. ಅಲ್ಲಿ ಸಿದ್ದರಾಮಯ್ಯಂಗೆ ಈಗಲೂ ಸ್ಟಾರ್ ಪವರ್ ಈಗ ನೀವು ಹೇಳಿದ್ರಿ, ಈಗ ಸಿದ್ದರಾಮಯ್ಯನವ್ರು ನೋಡ್ಲಿಕ್ಕೆ ಬರ್ತಾರೆ ಅಂತ. ಈಗ ಪ್ರೆಸೆಂಟ್ ನಾವು ಸರ್ವೆ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಜನ ಹೇಳಿದ್ರು ಟಗರು ವರ್ಸಸ್ ಟಗರು ಅಂತ ಹೇಳಿ. ಇದ್ರ ಬಗ್ಗೆ ಏನು ಅಭಿಪ್ರಾಯ ಪಡ್ತೀರಾ ಸರ್? ಯಾಕೆಂದ್ರೆ ಈಗ ಸಿದ್ದರಾಮಯ್ಯನವರಿಗೆ ಸವಾಲು ಎಸಿತಾ ಇದ್ದೀರಾ, ಅಥವಾ ಇದು ಯಾವುದ್ರ ವಿರುದ್ಧ ಸವಾಲು? ಏನು ಪಾತ್ರ ಇಲ್ಲಪ್ಪ ಇಲ್ಲಿ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಬಂದಿರೋದು. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರೇ ಅಭ್ಯರ್ಥಿ, ಅವರೇ ನಾನು ಅಂತ ಅನ್ಕೊಂಬಂದಿದ್ದೀನಿ. ಇಲ್ಲಿ ಟಗರು ಇಲ್ಲ, ಗೂಳಿ ಇಲ್ಲ, ಎಂಥದ್ದು ಇಲ್ಲ. ಆಗರ್ಭ ಶ್ರೀಮಂತರು ವರ್ಸಸ್ ಒಬ್ಬ ಬಡವ ಮತ್ತು ಶ್ರೀಮಂತರ ಮಧ್ಯೆ ನಡೀತಾರ ಅಂತ ಒಂದು ಧರ್ಮ ಯುದ್ಧ ಇದು. ಹಾಗಾಗಿ ಇಲ್ಲಿ ನಾವೆಲ್ಲ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಇವರೆಲ್ಲ ವಾಲಂಟ್ರಿಯಾಗಿ ಬಂದಿರೋ ಕ್ರೌಡ್ ಇದು, ಆಯಿತಾ. ಇದು ದುಡ್ಡು ಕೊಟ್ಟು ತಂದಿರೋ ಜನ ಅಲ್ಲಿದ್ದು. ಈ ಬಿಸಿಲಲ್ಲಿ ಯಾರು ನಡೀತಾರ? ನಡಿಯಲ್ಲ. ಮೊನ್ನೆ ಸಿದ್ದರಾಮಯ್ಯ ಅವ್ರ ರ್ಯಾಲಿನಲ್ಲಿ ಹಳ್ಳಿಗಳಿಗೆ ಹೋದಾಗ ಪ್ರಭಾ ಮಲ್ಲಿಕಾರ್ಜುನ್ ಒಂದು 5ರಿಂದ 10 ಜನನೂ ಇರಲಿಲ್ಲ ಅಲ್ಲಿ. ಇವತ್ತು ನೂರಾರು ಸಂಖ್ಯೆಯಲ್ಲಿ ಬಂದಿದ್ದಾರಂತಂದರೆ ಒಂದು ಬದಲಾವಣೆ ಬೇಕು ನಮ್ಮ ಕ್ಷೇತ್ರದಲ್ಲಿ. ಒಬ್ಬ ಬಡವ ಗೆಲ್ಲಬೇಕು, ಸಾಮಾನ್ಯ ಕಾರ್ಯಕರ್ತ ಗೆಲ್ಲಬೇಕು ಅಂತ ಮನಸ್ಸು ಗಟ್ಟಿ ಬಂದ್ಬಿಟ್ಟದ. ಈಗ ಸರ್ಕಾರದ ದಂಡೆ ಬರ್ತಾ ಇದೆ, ಈಗೆಲ್ಲ ದಾವಣಗೆರೆಯಲ್ಲಿ ಪೂರ್ತಿ ಇಡೀ ಸರ್ಕಾರನೇ ಅಲ್ಲಿದೆ. ಇದ್ರ ನಡುವೆ ಹಂಗಾಗಿ ಇದು ಐತಿಹಾಸಿಕ ಗೆಲುವಾಕತಿ. ನಾವು ಗೆಲ್ತೀವಿ. BJP ಅವರು ಇಡೀ ಸರ್ಕಾರ ಶ್ರೀಮಂತರು ವರ್ಸಸ್ ಬಡವರು ಹೋರಾಟ ಮಾಡಿ ಒಂದು ಈ ಕ್ಷೇತ್ರ. ನೀವು ಈಗ ಹೇಳ್ತೀರಾ ಶ್ರೀಮಂತರು ವರ್ಸಸ್ ಬಡವರು ಅಂತ ಹೇಳಿ. ಒಂದು ಕಡೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮೊನ್ನೆ ಹೇಳಿದ್ರು ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಈಗ ನೀವು ಯುವಕರು, ನಾನು ಯುವಕ, ಇವರು ಯುವಕರು, ನಾವೆಲ್ಲ ಅವ್ರ ಕಣ್ಣಿಗೆ ಕಾಣಲ್ಲ. ಯುವಕ ಅಂತಂದರೆ ಮುದ್ದಾಗಿ ಬೆಳೆಸಿರುವಂಥ ಅವ್ರ ಮಗ ಮಾತ್ರ ಯುವಕ, ಆಯಿತಾ. ಬೇರೆಯವ್ರು ಇಲ್ಲ ಅಂತ ಇಲ್ಲ, ಬೇರೆ ಯುವಕರಿಲ್ಲ ದಾವಣಗೆರೆಗೆ. ಸಮರ್ಥ ಇರೋ ಯುವಕರಿಲ್ವ ದಾವಣಗೆರೆಗೆ? ಅವ್ರ ಕಾರ್ಯಕರ್ತರಲ್ಲೇ ಕಾಂಗ್ರೆಸ್ಸಿಗೆ ದುಡ್ದಿರೋವಂಥ ಯುವಕರು ಭಾಳ ಅದಾರೆ. ಕಾಂಗ್ರೆಸ್ಸಲ್ಲಿ ಈಗ ಆದಿಲ್ ಭಾಷೆ ಅಂತ ನಿಂತಾರೆ ಯುವಕ, ಅವ್ರಿಗೆ ಟಿಕೆಟ್ ಕೊಡ್ಬೋದಾಗಿತ್ತಲ್ಲ, ಕೊಡ್ಬೋದಾಗಿತ್ತು. ಈಗ ಅವರು ಕೇಳೋದು ಬೇಕಿಲ್ಲಪ್ಪ. ಈಗ ಗೆಲ್ಲ ಕ್ಯಾಂಡಿಡೇಟ್ ಅಂತ ಹೇಳಿ ಅವ್ರಿಗೆ ಟಿಕೆಟ್ ಕೊಟ್ಟಾರ. ಈಗ ಸಾದಿಕ್ ಪೈಲ್ವಾನ್ ಅವರು ಆ ಕಡೆ ಹೋಗಿದ್ರು, ಈಗ ಕಬಾಬ್ ತಿನ್ನಿಸಿ ಮತ್ತೆ ಒಳಗೆ ಕರ್ಕೊಂಡ್ರು. ಅಲ್ಲ, ಇದಕ್ಕೇನು ಹೇಳ್ದೆ, ಈಗ ಕಬಾಬ್ ತಿನ್ನಿಸಿ ಒಳಗೆ ಕರ್ಕೊಂಡ್ರು ಮಲ್ಲಿಕಾರ್ಜುನ್ ಅವರು. ಕಬಾಬ್ ಇಸ್ಕೊಂಡು ತಿಂದು ಒಳ ಹೋಗ್ತಾರ ಅಂತಂದ್ರೆ ಅವರು, ನೀವು ಅದನ್ನು ವ್ಯಾಖ್ಯಾನ ಮಾಡ್ಬೇಕು. ಅದೇನು DCM ಅವ್ರ ಮನೆಗೆ ಬಂದರು, ಊಟ ಮಾಡಿದ್ರು. ಹೇಳಿದ್ನಲ್ಲ ಡ್ರಾಮಾ ಕಂಪ್ನಿ ಅಂತಂದು. ಇದು ಇಡೀ ರಾಜ್ಯಕ್ಕೆ ಅದು ನ್ಯೂಸ್ ಚಾನಲ್. ಒಂದು 10,000 ಮುಸಲ್ಮಾನ ಮತಗಳು ಆ ಕಡೆ ಹೋಗ್ಬೋದು ಅಷ್ಟೇ, ಎಲ್ಲದು ಈ ಕಡೆ ಬರುತ್ತೆ ಅಂತ ನೀವು ಅನ್ಕೊಳ್ತೀರಾ? ಸರಿ, 30,000 ಮುಸ್ಲಿಮ್ಸು ಕಾಂಗ್ರೆಸ್ಸಿಗೆ ಓಟ್ ಹಾಕಲ್ಲ, ಪಕ್ಕ ಓಟ್ ಹಾಕಲ್ಲ. ಅವ್ರವ್ರ ಅಭ್ಯರ್ಥಿ 13 ಜನ ನಿಂತಿದ್ದಾರೆ, ಆಯಿತಾ. ಏನಿಲ್ಲ ಅಂದರೂ ಒಬ್ಬೊಬ್ರು 2,000 ಸಾವಿರ ಓಟ್ ತಗೊಂತಾರೆ. 13 26,000. ಮತ್ತು ಆದಿಲ್ ಅಂತವರು ಒಂದು 10ರಿಂದ 20,000. ಅವ್ರು ನಾನು ಗೆಲ್ತೀನಿ ಅಂತ ನಿಂತಿರೋ ಕ್ಯಾಂಡಿಡೇಟ್. ಈಗಲೂ ಪಾದಯಾತ್ರೆ ಮಾಡ್ಬೇಕಾದ್ರೆ ಡೈಮಂಡ್ದ ಗಾಡಿ ಓದ್ತವ್ರದ್ದು. ಅವ್ರು ಇಡೀ ಹಳ್ಳಿಗೆ ಖರ್ಚು ಮಾಡ್ತಿದ್ದಾರೆ ಕ್ಯಾಂಡಿಡೇಟ್.
ಇಬ್ರಾಹಿಂ ಎಲ್ಲ ಬಂದಾರೆ, ಅವರು ಒಂದು 25-30 ಸಾವಿರ ಓಟ್ ತಗೋಬೋದು, ಹೇಳೋಕ್ಕಾಗಲ್ಲ. ಹಂಗಾಗಿ ಕಾಂಗ್ರೆಸ್ಸು ಈ ಸಾರಿ ಸಮರ್ಥ ಅವರ ಸಂಖ್ಯೆ ಎಷ್ಟು? 3. ಸಿದ್ದರಾಮಯ್ಯ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, 3ನೇ ಸಂಖ್ಯೆ. ಈ ಸಾರಿ ಕಾಂಗ್ರೆಸ್ ಸ್ಥಾನ 3ನೇ ಸ್ಥಾನ. ಎರಡನೇ ಸ್ಥಾನಕ್ಕೆ ಅದಿಲ್ಲ ಅಥವಾ ಇನ್ಯಾರೋ ಇಂಡಿಪೆಂಡೆಂಟ್ ಬರ್ತಾರೆ. ಕಮಲ ಗೆಲ್ಲದಪ್ಪ, ಯಾಕೆ ಕಮಲ ನಂಬರ್ 1 ಆಯ್ತಾ, ಗೆಲ್ಲೋದು ಕಮಲ. ಶ್ರೀನಿವಾಸ್ ದಾಸ್ಕರಿಯಪ್ಪ ಗೆಲ್ತಾರೆ. ಮುಸ್ಲಿಂ ಇಂಡಿಪೆಂಡೆಂಟ್ ಯಾರು ಸೆಕೆಂಡ್ ಪ್ಲೇಸು, ಥರ್ಡ್ ಪ್ಲೇಸ್ ಈ ಸರಿ ಸಮರ್ಥ 100% ಫಿಕ್ಸ್. ಈಗ ಮತದಾರರಿಗೆ ಹೇಳೋದಾದ್ರೆ, ಈಗ ದಾವಣಗೆರೆ ಮತದಾರರಿಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ದಾವಣಗೆರೆ ಮತದಾರರು ಯಾವ ರೀತಿ ನಿರ್ಧಾರ ತಗೊಂತಾರಂತಂದು ಇಡೀ ರಾಜ್ಯ ಇವತ್ತು ಕಾದು ಕೂತಿದೆ. ದಾವಣಗೆರೆ ಜನತೆಗೆ ಸ್ವಾಭಿಮಾನ ಐತಾ ಇಲ್ಲ ಅಂತಂದು, ಇದು ಟೆಸ್ಟ್, ಇದು ಮಾನ ಮರ್ಯಾದೆ ಐತಾ ಇಲ್ಲ ಅಂತಂದು. ಅಲ್ಲಿ ನಾ ಕಮೆಂಟಲ್ಲಿ ನೋಡಿರೋದು, ಅದರಲ್ಲೂ ಮುಸ್ಲಿಂ ಜನಾಂಗ ಕೇಳಿದ್ದಾರೆ ಆ ಥರ. ನಿಮಗೆ ಮರ್ಯಾದೆ ಪ್ರಶ್ನೆ ಇದು, ಸ್ವಾಭಿಮಾನದ ಪ್ರಶ್ನೆ ಇದು. ದಾವಣಗೆರೆ ಜನತೆ ಕೇಳಿ ಇಷ್ಟಪಡ್ತೀನಿ ನಿಮಗೆ, ನೀವು ಈ ಬಾರಿ ಗಟ್ಟಿ ನಿರ್ಧಾರ ತೊಗೊಂಡು ಒಬ್ಬ ಬಡವನ್ನ ಗೆಲ್ಲಿಸಿದ್ರಿ ಅಂತಂದರೆ, ಈ ಒಂದು ಎಲೆಕ್ಷನ್ನಲ್ಲಿ ನಮ್ಮಂಥ ಯುವಕರು, ರಾಜಕೀಯ ಹಿನ್ನೆಲೆ ಇಲ್ಲದಿರೋಂಥವ್ರು, ಆಮೇಲೆ ಬಡ ಕುಟುಂಬದಿಂದ ಬಂದಿರೋಂಥವ್ರು, ಶಿಕ್ಷಣವಂತರು, ಎಜುಕೇಟೆಡು, ನನಗಿಂತ ಸಾಮರ್ಥ್ಯ ಇರೋರು, ಪ್ರತಿಭೆ ಇರೋರು ಭಾಳ ಅದಾರ. ನಮ್ಮ ದಾಸ್ಕರಿಯಪ್ಪ ಅಂತವರು, ಶ್ರೀನಿವಾಸ್ ದಾಸ್ಕರಿಯಪ್ಪ ಒಬ್ಬ ಬಡ ಕುಟುಂಬದಿಂದ ಬಂದಿರೋಂಥ ಕ್ಯಾಂಡಿಡೇಟು. ಅವರು ಆ ರೀತಿ 100 ಜನ ರಾಜ್ಯದಲ್ಲಿ ಹೊಸ ನಾಯಕರಾಗಿ ಬೆಳೆಯೋದಕ್ಕೆ ಅವಕಾಶ ಆಗ್ತದೆ. ಈ ಚುನಾವಣೆಯಲ್ಲಿ ನೀವು ನಮ್ಗೆ ಗೆಲ್ಲಿಸಿದ್ರೆ ಅವ್ರಿಗೆ ನಂಬಿಕೆ ಬರ್ತೈತೆ, ಆಯಿತಾ. ಇಡೀ ಸರ್ಕಾರದ ವಿರುದ್ಧ, ಇಂಥ ಶ್ರೀಮಂತರ ವಿರುದ್ಧ, 100 ಕೋಟಿ 1000 ಕೋಟಿ ಖರ್ಚು ಮಾಡೋರ ವಿರುದ್ಧ ಸಾಮಾನ್ಯ ಶ್ರೀನಿವಾಸ ದಾಸ್ಕರಿಯಪ್ಪ ಗೆಲ್ಲಬಹುದು ಅಂತ ಅನ್ನೋದಾದರೆ, ಬೇರೆ ಕ್ಷೇತ್ರದಲ್ಲಿ ನಾವು ಕೂಡ ಗೆಲ್ಬೋದು ಅನ್ನೋ ಒಂದು ಗಟ್ಟಿ ವಿಶ್ವಾಸ ಬರುತ್ತೆ. ಕರೆಕ್ಟು, ಪ್ರಜಾಪ್ರಭುತ್ವ ಗೆದ್ದಂಗೆ. ಡಾಕ್ಟರ್ BR ಅಂಬೇಡ್ಕರ್, ಜೈ ಭೀಮ್ ಅಂತ ಇದೆ ನೋಡಿರಿ, ಡಾಕ್ಟರ್ BR ಅಂಬೇಡ್ಕರ್ ಆಶಯ ನಿಜ ಆದಂಗೆ. ಸೊ ದಾವಣಗೆರೆ ಜನತೆ ಇವತ್ತು ಸಂವಿಧಾನ ಉಳಿಸೋ ಕೆಲಸ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನಿಮಗೆಲ್ಲ ಹೇಳೋದು, ದಯವಿಟ್ಟು ಸಂವಿಧಾನ ಉಳಿಸಿ, ಪ್ರಜಾಪ್ರಭುತ್ವ ಉಳಿಸಿ, ನಮ್ಮ ಬಡ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪನ ಭಾರೀ ಬಹುಮತದಿಂದ ದಯವಿಟ್ಟು ಗೆಲ್ಲಿಸಿ.